ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಈಗ Q1 ರಿಸಲ್ಟ್ದು ಸೀಸನ್ ನಡೀತಿದೆ. ಆ ಸೀಸನಲ್ಲಿ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದು ಯಾರಿಗೆ ಅಂದರೆ ನಮ್ಮ ಮುಖೇಶ್ ಅಂಬಾನಿ ಅವ್ರಿಗೆ. ಅವ್ರಿಗೆ ಸಂಬಂಧಪಟ್ಟಿದ್ದು 3 ಕಂಪ್ನೀಸು. ಆ 3 ಕಂಪ್ನೀಸು ಅವ್ರ ಅಂಡರ್ ಬರುತ್ತೆ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಕೆಳಗೆ ಬರುತ್ತೆ. ಆ ಕಂಪ್ನೀಸ್ದು Q1 ರಿಸಲ್ಟ್ ಇದೆಯಲ್ಲ, ಆ Q1 ರಿಸಲ್ಟು ತುಂಬ ಕೆಟ್ಟದಾಗ ಬಂದಿದೆ. ಅದು ಯಾವ ಕಂಪ್ನೀಸ್ ಅಂತ ನೋಡಂಗಿದ್ರೆ, ಮೊದಲನೇ ಕಂಪ್ನಿ ಬಂದ್ಬಿಟ್ಟು ನೆಟ್ವರ್ಕ್ 18. ಇಲ್ಲಿ ನೀವು ನೋಡ್ಬೋದು, ಇವತ್ತು ಅದು 4.5% ಹತ್ತತ್ರ ಬಿದ್ದೋಗಿದೆ. ಮತ್ತೆ ಒಂದು ವರ್ಷದ್ರಲ್ಲಿ ನೋಡಿದ್ರೆ, ಒಂದು ವರ್ಷದಲ್ಲಿ 52% ಬಿದ್ದೋಗಿದೆ. ಜೊತೆಗೆ 5 ವರ್ಷದಲ್ಲಿ ಕೆಳಂಗೆ ಎಲ್ಲ 41, ಮ್ಯಾಕ್ಸಲ್ಲಂತೂ 90% ಬಿದ್ದೋಗ್ಬಿಟ್ಟಿದೆ. ನೀವಿಲ್ಲಿ ನೋಡ್ಬೋದು ಮೇಲಿಂದ ಎಷ್ಟು ಕೆಳಗೆ ಬಿದ್ದೋಗಿದೆ ಅಂತ. ಈ ನೆಟ್ವರ್ಕ್ 18ನಲ್ಲಿ ಏನೇನು ಬರುತ್ತೆ ಅಂತ ನೋಡಂಗಿದ್ರೆ, ನೆಟ್ವರ್ಕ್ 18 ಬಂದುಬಿಟ್ಟು ನ್ಯೂಸ್ ಚಾನಲು ಮತ್ತು ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಏನೇನು ಬರುತ್ತೆ ಅಂದರೆ CNN ಬರುತ್ತೆ, CNN ನ್ಯೂಸ್ 18 ಬರುತ್ತೆ, ಮತ್ತು ನ್ಯೂಸ್ 18 ಇಂಡಿಯಾ ಬರುತ್ತೆ, ಮತ್ತು CNBC ಆವಾಜ್ ಬರುತ್ತೆ. ಜೊತೆಗೆ ನ್ಯೂಸ್ 18 ಕನ್ನಡ ಬರುತ್ತೆ, ತಮಿಳ್ ಬರುತ್ತೆ, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಜೊತೆಗೆ ಬೇರೆ ಬೇರೆದೆಲ್ಲ ಬರುತ್ತೆ. ಆಮೇಲೆ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು, ಪ್ಲ್ಯಾಟ್ಫಾರ್ಮಲ್ಲಿ ಇವ್ರ ಹತ್ರ ಮನಿ ಕಂಟ್ರೋಲ್ ಇದೆ, ನ್ಯೂಸ್ 18 ಕನ್ನಡ, news18.com ಇದೆ, ಜೊತೆಗೆ CNBC TV ಇದೆ 18.com, ಮತ್ತು ಫಸ್ಟ್ ಪೋಸ್ಟು, ಮತ್ತು ಸ್ಟೋರಿ ಬೋರ್ಡು, ಕ್ರಿಯೇಟರ್ 18 ಎಲ್ಲ ಇವ್ರ ಕಂಪ್ನಿ ಅಂಡರ್ ಬರುತ್ತೆ. ಈ ಕಂಪ್ನಿದು Q1 ರಿಸಲ್ಟ್ ಬಗ್ಗೆ ನೋಡೋಂಗಿದ್ರೆ, ರೆವೆನ್ಯೂ ಬಂದುಬಿಟ್ಟು ಹೋದ ವರ್ಷದಿಂದ ಜಾಸ್ತಿ ಇದೆ. ಆದರೆ ಈ ಸರಿ ಕ್ವಾರ್ಟರ್ ಇದೆಯಲ್ಲ, ಮಾರ್ಚ್ ಕ್ವಾರ್ಟರ್ದು, ಆ ಮಾರ್ಚ್ ಕ್ವಾರ್ಟರ್ಗಿಂತ ಕಮ್ಮಿ ಇದೆ. ಇವ್ರದ್ದು ಏನಂದರೆ ಬಿಸ್ನೆಸ್ ಆಗ್ತಿಲ್ಲ. ನೀವು ನೋಡ್ಬೋದು ಇಲ್ಲಿ ಬಿಸ್ನೆಸ್ ಜಾಸ್ತಿನೇ ಆಗ್ತಿಲ್ಲ. 468 ಇದೆ, ಆಮೇಲೆ 498, 539 ಇಷ್ಟರಲ್ಲೇ ತಿರುಗಾಡ್ತಿದೆ ಇದೆಲ್ಲ. ಜೊತೆಗೆ ಇವ್ರ ಖರ್ಚು ಅಷ್ಟೇ, ಖರ್ಚು ಜಾಸ್ತಿ ಮಾಡ್ತಿಲ್ಲ, ಏನಿಲ್ಲ. ಇವ್ರದ್ದೆಲ್ಲ ಬಿಸ್ನೆಸ್ಸು ಫ್ಲ್ಯಾಟಾಗಿ ನಡೀತಿದೆ. ಇವ್ರದ್ದು ಪ್ರಾಫಿಟ್ ಎಲ್ಲ ನೋಡೋಂಗಿದ್ರೆ, ಹೋದ ವರ್ಷ ಜೂನಲ್ಲಿ ಎಷ್ಟಿತ್ತು ಅಂದರೆ 149 crores ಇತ್ತು. ಅದೇ ಈಗ ಈ ವರ್ಷ ಬಂದುಬಿಟ್ಟು 38 crores ಮೈನಸಲ್ಲಿದೆ. ನೀವಿಲ್ಲಿ ನೋಡ್ಬೋದು, ಇದು ಬರ್ತಾ ಬರ್ತಾ ಎಲ್ಲ ಬರೀ ಕೆಳಗೆ ಹೋಗ್ತಿದೆ. ನೀವಿಲ್ಲಿ ನೋಡ್ಬೋದು ಎಷ್ಟು, 149, ಅದಾದಮೇಲೆ 41, 5, ಅದಾದಮೇಲೆ -3, -30 ಇದೆ, ಆಮೇಲೆ -38. ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದೊಂದು ಮಾತ್ರ ಯಾಕೆ ಜಾಸ್ತಿ ಇದೆ ಅಂದರೆ, ಈಗ ಯಾವ್ದಾದ್ರು ಇದು ಸಣ್ಣ ಕಂಪ್ನಿ ಅಲ್ವಾ, ಯಾವ್ದಾದ್ರು ದೊಡ್ಡ ಆರ್ಡರ್ ಸಿಕ್ತು. ದೊಡ್ಡ ಆರ್ಡರ್ ಸಿಕ್ಕಿದ ತಕ್ಷಣ ಏನಾಗುತ್ತೆ, ಒಂದೇ ಸಾರಿ ರೇಸ್ ಆಗಿರುತ್ತೆ. ಈಗ ಬರ್ತಾ ಬರ್ತಾ ಆರ್ಡರ್ ಕಮ್ಮಿ ಆಯಿತು. ನೀವು ಅಲ್ಲಿ ನೋಡೋಂಗೆ ನೆಟ್ ಪ್ರಾಫಿಟ್ಟು ಕಮ್ಮಿ ಆಗ್ತಾ ಇದೆ. ಇಲ್ಲೂ ಅಷ್ಟೇ, ಚಾರ್ಟಲ್ಲೂ ಕಮ್ಮಿ ಆಗ್ತಾನೆ ಹೋಗುತ್ತೆ. ಆ ಥರ ನಡೆಯುತ್ತೆ ಇಲ್ಲಿ. ಜೊತೆಗೆ ಎಣ್ಣೆ ಕಂಪ್ನಿಗೆ ಬಂದರೆ ಲೋಟಸ್ ಚಾಕ್ಲೇಟು ರಿಲಯನ್ಸ್ ಹತ್ರ ಮೊದಲಿಂದ ಇರಲಿಲ್ಲ. ಈಗ ಒಂದು ರೀಸೆಂಟ್ ಇಯರ್ಸಲ್ಲಿ ಪರ್ಚೇಸ್ ಮಾಡಿರೋದು. ನೀವು ಇಲ್ಲಿ ಚಾರ್ಟ್ ಪ್ಯಾಟ್ರನ್ ನೋಡ್ಬೋದು, 6.46% ಹತ್ತತ್ರ ಬಿದ್ದೋಗಿದೆ ಇದು. ಜೊತೆಗೆ ಒಂದು ವರ್ಷಕ್ಕೆ ಬಂದರೆ, ಒಂದು ವರ್ಷದಿಂದನೂ ಅಷ್ಟೇ, ಒಂದು ವರ್ಷದಿಂದ 53% ಬಿದ್ದೋಗಿದೆ. ಮ್ಯಾಕ್ಸಲ್ಲಿ ನೋಡಿದ್ರೆ ನೀವಿಲ್ಲಿ ನೋಡ್ಬೋದು, ಒಂದು ಫುಲ್ಲು ಶಾರ್ಪ್ ರೈಸ್ ಆಗಿ ಆಮೇಲೆ ಒಂದು ಶಾರ್ಪ್ ಡೌನ್ ಇದೆ. ಈ ಶಾರ್ಪ್ ರೈಸ್ ಯಾವಾಗ ಬರುತ್ತೆ ಗೊತ್ತಾ, ಈಗ ಕಂಪ್ನಿ ನಾರ್ಮಲಾಗಿ ನಡೀತಾ ಇರುತ್ತೆ, ಕನ್ಸಿಸ್ಟೆಂಟಾಗಿ ನಡೀತಾ ಇರುತ್ತೆ ಬಿಸ್ನೆಸ್ ಮಾಡಿಕೊಂಡು. ಈಗ ಯಾವ್ದಾದ್ರು ಒಂದೇ ಸರಿ, ಈಗ ಫಾರ್ ಎಕ್ಸಾಂಪಲು ನೀವು ಒಂದು 10 ಲಕ್ಷದ ಬಿಸ್ನೆಸ್ ಮಾಡ್ತಾಯಿದ್ದೀರ ಪ್ರತಿ ವರ್ಷ. ಈಗ 10 ಲಕ್ಷ ಮಾಡ್ತೀರಾ, 2ನೇ ವರ್ಷ 12 ಲಕ್ಷ ಮಾಡ್ತೀರಾ, ಆಮೇಲೆ 15, ಆಮೇಲೆ 18, 20 ಮಾಡ್ತೀರಾ. ಆದರೆ ನೀವು ಸಡನ್ನಾಗೆ ನಿಮಗೆ ಯಾವ್ದಾದ್ರು 1 ಕೋಟಿದ ಬಿಸ್ನೆಸ್ ಬಂತು. 1 ಕೋಟಿದ ಬಿಸ್ನೆಸ್ ಬಂದಾಗ ಈ ಥರ ಇರುತ್ತೆ. ಆದರೆ ಅದೇ ಕೋಟಿ ಆದಮೇಲೆ ಆಮೇಲೆ 1,20 ಲಕ್ಷ ಮತ್ತು 30 ಲಕ್ಷ ಆ ಥರ ಮಾಡ್ಕೊಂಡಿರಬೇಕು. ಆ ಥರ ಮಾಡಿಲ್ಲ ಅಂದರೆ ಬಿಸ್ನೆಸ್ ವಾಪಸ್ ಹಿಂಗೆ ಡೌನ್ ಬರುತ್ತೆ. ಸಣ್ಣ ಕಂಪ್ನಿ ಆಗಿರೋದ್ರಿಂದ ಈ ಥರ ಆಗುತ್ತೆ. ಈಗ ಇದ್ರದ್ದು Q1 ರಿಸಲ್ಟ್ ಬಗ್ಗೆ ನೋಡೋಂಗಿದ್ರೆ, ಈಗ ನೀವಿಲ್ಲಿ ನೋಡ್ಬೋದು, ಯಾವುದೇ ಕಂಪ್ನಿ ಆಗಲಿ ಈಗ ರಿಸಲ್ಟು, ರೆವೆನ್ಯೂ ಆಗಲಿ ಪ್ರಾಫಿಟ್ ಆಗಲಿ ಕಮ್ಮಿಯಿಂದ ಜಾಸ್ತಿ ಹೋಗ್ಬೇಕು. ಆದರೆ ಇಲ್ಲಿ ನೋಡಿ 158, ಅದಾದಮೇಲೆ 160, 133, 126, ಅದಾದಮೇಲೆ 91 ತನಕ ಹೋಗಿದೆ. ಇಲ್ಲಿ ನೋಡಿದ್ರೆ ಎಲ್ಲ ಇದಕ್ಕಿಂತ ಇದು ಕಮ್ಮಿ, ಇದು ಕಮ್ಮಿ ಆ ಥರನೇ ಇದೆ. ಬಿಸ್ನೆಸ್ಸು ಗ್ರೋ ಆಗ್ತಾನೆ ಇಲ್ಲ ಇವ್ರದ್ದು. ಜೊತೆಗೆ ಇವರು ಪ್ರಾಫಿಟಿಗೆ ಬಂದು ನೋಡಿದ್ರೆ, ಪ್ರಾಫಿಟು ಅಷ್ಟೇ ನೋಡಿ, 2.99 ಅಂದರೆ 3 ಕೋಟಿ ಹತ್ತತ್ರ ಇದು ಮಾಡಿದ್ದಾರೆ. ಇಲ್ಲಿ 1.5 ಕೋಟಿ, 3 ತಿಂಗಳಲ್ಲಿ 1.5 ಕೋಟಿಗೆ ಬಂದುಬಿಡ್ತು. ಅದಾದಮೇಲೆ ನೋಡಿದ್ರೆ 0.14 ಅಂದರೆ 14 ಲಕ್ಷ ಹತ್ತತ್ರ. ಅದಾದಮೇಲೆ -4 ಕೋಟಿ,
ಅದಾದಮೇಲೆ ಇದು ಎಷ್ಟು 7 ಲಕ್ಷ ಹತ್ತತ್ರ ಅಷ್ಟೇ ದುಡ್ದಿರೋದು, ಲೆಕ್ಕಕ್ಕೆ ಇಲ್ಲ. ಅರ್ನಿಂಗ್ ಪರ್ ಶೇರು ಅಷ್ಟೇ ಕೆಳಗೆ ಹೋಗ್ತಾನೇ ಇದೆ. ಇದು ಬಿಸ್ನೆಸ್ಸಲ್ಲಿ ಗ್ರೋತೇ ಆಗ್ತಿಲ್ಲ ಇವ್ರದ್ದು. ಜೊತೆಗೆ ಇದರಿಂದ ನಿಮಗೇನು ಕಲಿಯೋದು ಸಿಗುತ್ತೆ ಅಂದರೆ, ಯಾವುದೇ ಕಂಪ್ನಿ ಆಗಲಿ ನೀವು ಇನ್ವೆಸ್ಟ್ ಮಾಡ್ಬೇಕಾರೆ ಫಂಡಮೆಂಟಲ್ಸ್ ನೋಡಬೇಕು. ಯಾವುದೇ ಆಗಲಿ, ಈಗ ನೀವು ಆಲ್ಮೋಸ್ಟ್ ಇಲ್ಲಿ ಟಾಪಲ್ಲಿ ಹಾಕಿರ್ತೀರ, ಇಲ್ಲಿ ಟಾಪಲ್ಲಿ ಹಾಕ್ದಿಂಗಿಂದ ಆಮೇಲೆ ಬಿದ್ದೋಗ್ಬಿಟ್ರೆ ನಿಮ್ಮ ದುಡ್ಡು ಅಲ್ಲೇ ಸ್ಟ್ರಕ್ ಆಗುತ್ತೆ. ನೀವು ಅದನ್ನು ಬೇರೆ ಶೇರ್ಸಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಆಲ್ಮೋಸ್ಟ್ ದುಡ್ಡು ನಿಮ್ಮದು ಬಿದ್ದೇ ಹೋಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಕೋಟಿ ಇಲ್ಲಾಂದರೆ 10 ಲಕ್ಷ ಹಾಕಿರ್ತೀರ ಅಂದ್ಕೊಳ್ಳಿ. ಈ 1 ಕೋಟಿ ಹಾಕಿರೋದು ನಿಮ್ಮ ಹತ್ರ 90% ಬಿದ್ದೋಗಿರುತ್ತೆ. 90% ಬಿದ್ದೋದ್ರೆ ನಿಮ್ಮ ಹತ್ರ ಉಳಿಯೋದು 10 ಲಕ್ಷ. 10 ಲಕ್ಷ ಇಟ್ಕೊಂಡು ನೀವು 1 ಕೋಟಿ ರಿಕವರ್ ಮಾಡೋಕ್ಕೂ ಆಗಲ್ಲ. ಆ ಥರ ನೀವು ಯಾವುದೇ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಜೊತೆಗೆ 3ನೇ ಕಂಪ್ನಿ ಯಾವುದಂದರೆ ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡು. ಇದು ಅನಿಲ್ ಅಂಬಾನಿದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಇದು ಬಂದುಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಂದುಬಿಟ್ಟು. ಇದು ಅಷ್ಟೇ ನೋಡಿ, ಇವತ್ತು 0.5% ಹತ್ತಿರ ಬೇಯ್ತಿದೆ. ಆದರೆ ಇವ್ರದ್ದು ಇದು ನೋಡಿದ್ರೆ 5 ವರ್ಷದ ನೋಡಿ ಎಷ್ಟು ವಾಲೆಟೈಲ್ ಇದೆ ಇದು. ಬಿಸ್ನೆಸ್ ಅಷ್ಟೇ, ಬಿಸ್ನೆಸ್ ಇವ್ರದ್ದು ಆಗ್ತಾನೆ ಇಲ್ಲ. ಇಲ್ಲೂ ಅಷ್ಟೇ ಶಾರ್ಪ್ ಮೇಲೋಗಿದೆ, ಶಾರ್ಪಾಗಿ ಕೆಳಗೆ ಬಂದಿದೆ. ಜೊತೆಗೆ ಇದ್ರ ರಿಸಲ್ಟ್ ಬಗ್ಗೆ ನೋಡಿದ್ರೆ ಇವ್ರ ಪ್ರಾಫಿಟು ಅಷ್ಟೇ. ಈ ನೋಡಿ, ಹೋದ ಜೂನಲ್ಲಿ ಎಷ್ಟಿತ್ತು? 12 ಕೋಟಿ ಹತ್ತಿರ ದುಡಿದಿದ್ರು, 12.5 ಕೋಟಿ. ಅದಾದಮೇಲೆ 12.25 ಕೋಟಿ ದುಡಿದಿದ್ದಾರೆ. ಅದಾದಮೇಲೂ ಅಷ್ಟೇ, ಇವ್ರದ್ದು ಬಿಸ್ನೆಸ್ಸಾಗಿ ಗ್ರೋತ್ ಇರಬೇಕು. ಆದರೆ ಇವ್ರದ್ದು ಒಂದೇ ಪ್ರಾಫಿಟು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಇದು ಒಂದೇ ಆಗ್ತಿರೋದು ತಪ್ಪು ಇವರಿಂದ. ಆಮೇಲೆ 8 ಕೋಟಿಗೆ ಬಂತು 12ರಿಂದ, ಅದಾದಮೇಲೆ 8 ಕೋಟಿಲೇ ಇದೆ. ಜೊತೆಗೆ ಇವ್ರದ್ದು ಪ್ರಾಫಿಟಿಗೆ ಬಂದರೆ ಪ್ರಾಫಿಟು ಅಷ್ಟೇ 3 ಕೋಟಿ 3 ಕೋಟಿ 3 ಕೋಟಿ 3 ಕೋಟಿ 2 ಕೋಟಿ 80 ಲಕ್ಷ ಹತ್ತಿರ ಇದೆ. ಏನು ಚೇಂಜಸ್ಸೇ ಆಗಿಲ್ಲ. ಅರ್ನಿಂಗ್ ಪರ್ ಶೇರು ಅಷ್ಟೇ 1 ವರ್ಷದಿಂದ ಆಲ್ಮೋಸ್ಟ್ ಸೇಮೇ ಇದೆ. ಇದರಿಂದ ನೀವು ಏನು ಕಲಿಬೋದು ಅಂದರೆ, ಯಾವುದೇ ಕಂಪ್ನಿ ಆಗಲಿ ಇನ್ವೆಸ್ಟ್ ಕ್ಲೀನಾಗಿ ಮಾಡಿ. ಯಾವುದೇ ಒಂದೇ ಸರಿ ಶಾರ್ಪು ಮೇಲೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ನೀವು ಹಾಕಿದ್ರೆ ಆಲ್ಮೋಸ್ಟ್ ಇದು ಕೆಳಗೆ ಬಂದಾಗ ನಿಮಗೆ ತೊಂದರೆ ಆಗೋದು. ಒಳ್ಳೆ ಸ್ಟ್ರಾಂಗ್ ಕಂಪ್ನಿಗೆ ಹಾಕಿ, ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಕಂಪ್ನಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ನಿಮಗೇನೆ. ಜೊತೆಗೆ ಇವತ್ತು ಜಿಯೋ ಫೈನಾನ್ಸ್ದು ಈ Q1 ರಿಸಲ್ಟ್ ಬರುತ್ತೆ. Q1 ರಿಸಲ್ಟು ಬಂದಾದಮೇಲೆ ನಿಮಗೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.